ವಿದೇಶಿಯರ ಬಾಯಲ್ಲಿ ಮಂತ್ರ ಪಠಣ, ಹಿಂದೂ ಸಂಸ್ಕೃತಿಯಂತೆ ಗಟ್ಟಿಮೇಳ, ಭಾರತೀಯ ಸಂಸ್ಕೃತಿಗೆ ವಿದೇಶಿಯರ ಒಲವು. ಇದೇ ಈ ಹೊತ್ತಿನ ಸಮಯ ವಿಶೇಷ ವಿದೇಶಿ ಮದುವೆ. ನಾನು ವಿಜಯ. ಆ ಜೋಡಿಗಳು ದೂರದ ಕಜಕಿಸ್ತಾನದವರು. ಅದು ಅಪ್ಪಟ ಮುಸ್ಲಿಂ ದೇಶ. ಆದ್ರೂ ಆ ಜೋಡಿ ಹಕ್ಕಿಗಳಿಗೆ ಭಾರತೀಯ ಸಂಸ್ಕೃತಿ ಪರಂಪರೆ ಬಗ್ಗೆ ಅಪಾರ ಸೆಳೆತ. ಈ ಸೆಳೆತ ಅವರನ್ನ ಇನ್ನಷ್ಟು ಹತ್ತಿರಕ್ಕೆ ಬರ್ಮಾಡ್ಕೊಟ್ಟಿದ್ದು ಭಾರತೀಯ ಸಂಸ್ಕೃತಿಯ ವಿವಾಹ ಪರಂಪರೆ. ಇದೆಲ್ಲ ನಡೆದಿದ್ದು ಉಡುಪಿಯ ತೀರ್ಥಬೈಲು ಕ್ಷೇತ್ರದಲ್ಲಿ. ಕಜಕಿಸ್ತಾನ ಮೂಲದ ವಿದೇಶಿ ಜೋಡಿ ಭಾರತೀಯ ಸಂಸ್ಕೃತಿಯ ವಿವಾಹದ ಕಥೆ ಇಲ್ಲಿದೆ ನೋಡಿ. ಆತನ ಹೆಸರು ರುಸ್ಲಾಂ. ದೂರದ ಮುಸ್ಲಿಂ ದೇಶ ಕಜಕಿಸ್ತಾನದ ನಿವಾಸಿ. ಈತ ಭಾರತೀಯ ವೇದ ಪರಂಪರೆ ಯೋಗದ ಪ್ರಚಾರಕ. ಇವರ ಪತ್ನಿ ಎರೀನಾ ಇದೇ ಸಂಸ್ಥೆಯಲ್ಲಿ ಯೋಗ ಧ್ಯಾನ ವಿಭಾಗದ ಟೀಚರ್. ರುಸ್ಲಾಂ ವೇದ ಮಂತ್ರ ಘೋಷದ ಪಠಣದಲ್ಲಿ ಭಾರತೀಯ ವೈದಿಕರನ್ನು ನಾಚಿಸಬಲ್ಲ. ಇಬ್ಬರಿಗೂ ಭಾರತೀಯ ಸಂಸ್ಕೃತಿ ಅಂದ್ರೆ ಅಪಾರ ಪ್ರೀತಿ. ಈ ಜೋಡಿ ಕಜಕಿಸ್ತಾನದ ಇನ್ನೊಂದು ಜೋಡಿ ರುಸ್ಲಾಂ ಮತ್ತು ಲುಡ್ಮಿಲಾರನ್ನ ಕೂಡ ಭಾರತೀಯ ಸಂಸ್ಕೃತಿಯತ್ತ ಸೆಳೆಯುವಂತೆ ಮಾಡ್ತು. ಭಾರತೀಯ ಸಂಸ್ಕೃತಿಯಂತೆ ವಿವಾಹವಾಗುವಂತೆ ಪ್ರೇರೇಪಣೆ ನೀಡ್ತು. ಎರಡು ವಿದೇಶಿ ಜೋಡಿಗಳು ಪಾಂಡೇಶ್ವರ ತೀರ್ಥ ಬೈಲು ಶಂಕರನಾರಾಯಣ ಕ್ಷೇತ್ರದಲ್ಲಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ವು. Vedic marriage here in Holy Land, Bharata Bhumi, Deva Bhumi, Bharata. And speak loudly. Okay, and for us it's a very great chance to do it in India, especially in a very strong holy place like Shankaranarayana temple here, in the presence of all gods, in the presence of Paramatma, and in the presence of Gurujis, you know. And we are so happy because it is one of the sanskara. ಹಾಲೆಂಡ್ನಲ್ಲಿ ಮಹರ್ಷಿ ಮಹೇಶ್ ಯೋಗಿ ಸಂಸ್ಥೆಯ ನಿರ್ದೇಶಕರಾಗಿದ್ದ ರುಸ್ಲಾಂ ಆರಂಭದಿಂದಲೂ ಹಿಂದೂ ಧರ್ಮದ ಆಚಾರ ವಿಚಾರಗಳ ಬಗ್ಗೆ ಮನಸ್ಸೋತವರು. ವೈದಿಕ ಕಾರ್ಯಕ್ರಮದ ಉದ್ದೇಶಕ್ಕಾಗಿ ಹಾಲೆಂಡ್ಗೆ ತೆರಳಿದ್ದ ಹಂಗಾರಕಟ್ಟೆ ನಿವಾಸಿ ರಾಜೇಶ್ ಮಧ್ಯಸ್ಥ ರುಸ್ಲಾಂ ಅವರನ್ನ ಭೇಟಿಯಾಗಿದ್ರು. ಈ ಸಂದರ್ಭ ಇದೇ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿದ್ದ ಎರೀನಾ ಅವರನ್ನ ಪ್ರೇಮಿಸ್ತಾ ಇದ್ದ ರುಸ್ಲಾಂ ಹಿಂದೂ ಧರ್ಮದ ಸಂಸ್ಕಾರದಂತೆ ಮದುವೆಯಾಗುವ ಬಯಕೆಯನ್ನ ವ್ಯಕ್ತಪಡಿಸಿದ್ರು. ಮದುವೆ ನಂತರ ರುಸ್ಲಾಂ ಮತ್ತು ಎರೀನಾ ರಾಮ್ ಮತ್ತು ಪೂರ್ಣಿಮಾ ಆಗಿ ಹೆಸರು ಬದಲಾಯಿಸಿಕೊಂಡಿದ್ದಾರೆ.
ಇವರು ಕಜಕಿಸ್ತಾನದ ದಂಪತಿಗಳು. ಇವರು ನನ್ನ ಮದುವೆಗೆ ಬಂದಿದ್ದರು. ಆವಾಗ ಇದೇ ಥರ ನನಗೂ ಸಮೇತ ನಮ್ಮ ಸಂಸ್ಕೃತಿ ಬಗ್ಗೆ ಅಂದರೆ ಭಾರತದ ಸಂಸ್ಕೃತಿ ಬಗ್ಗೆ ಭಾಳ ನಂಬಿಕೆ. ಅದೇ ಥರ ನನಗೂ ಈ ಭಾರತದ ಸಂಸ್ಕೃತಿ ಪ್ರಕಾರವೇ ನನಗೆ ಮದುವೆ ಆಗಬೇಕು ಅಂತ ನನ್ನ ಹತ್ರ ಮೊದಲೇ ಹೇಳಿದರು. ಸರಿ, ಅದಕ್ಕೆ ಒಂದಿನ ಸಮಯ ಬಂದಾಗ ಮಾಡೋಣ ಅಂತ ನಾನು ಹೇಳಿದ್ದೆ. ಆದರೆ ಇವರು ಇವಾಗ ಅದನ್ನೆಲ್ಲ ಮಾಡಿ ತುಂಬ ಸಂತೋಷ ಆಗಿದೆ ನನಗೆ. ಇವರು ಸಹ ಮಹರ್ಷಿ ವಿದ್ಯಾಪೀಠದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಮಗೆ ಇವರು ಮೆಡಿಟೇಷನ್ ಅಂದರೆ ಧ್ಯಾನ ವಿಭಾಗದ ಟೀಚರ್ ಆಗಿದ್ದಿದ್ದರು ಕಜಕಿಸ್ತಾನಲ್ಲಿ ಮತ್ತು ಹಾಲೆಂಡಲ್ಲಿ. ಹಾಗಾಗಿ ಅವರ ಪರಿಚಯ ನನಗಾಗಿ ಅವರ ಮೂಲಕ ತುಂಬ ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದಿದ್ದೆ. ಇವಾಗ ಈ ವಿವಾಹ ಮದುವೆಯನ್ನು ಸಮೇತ ಇಲ್ಲಿ ಮಾಡಿಸಿದ್ದಾರೆ. ರುಸ್ಲಾಂ ಎರೀನಾ ಮತ್ತು ರುಸ್ಲಾಂ ಲುಡ್ಮಿಲಾ ವಿವಾಹ ಹಿಂದೂ ಸಂಪ್ರದಾಯದಂತೆ ತೀರ್ಥಬೈಲು ಶಂಕರನಾರಾಯಣ ಕ್ಷೇತ್ರದಲ್ಲಿ ಶಾಸ್ತ್ರೋಕ್ತವಾಗಿ ನೆರವೇರಿತು. ಕನ್ಯಾವರಣ, ಸತಿಪೂಜೆ, ಲಾಜಹೋಮ, ಸಪ್ತಪದಿ, ಶಿರೋಧಾರೆ, ಮಾಂಗಲ್ಯ ಬಂಧನ ವಿಧಿವಿಧಾನಗಳು ತೀರ್ಥಬೈಲು ರಾಮಕೃಷ್ಣ ಅಡಿಗ ಪೌರೋಹಿತ್ಯದಲ್ಲಿ ನೆರವೇರಿತು. ವಧುವರರ ಸ್ನೇಹಿತೆ ಸಿಡ್ನಿ ಮೂಲದ ಕ್ವಿಮಿಂಡಾ ಮ್ಯಾಕ್ಟಿಶ್ ಕನ್ಯಾದಾನ ನೆರವೇರಿಸಿದ್ರು. ನವಜೋಡಿಯ ಉಡುಗೆ ತೊಡುಗೆ, ಸಭಾ ಮರ್ಯಾದೆ, ಅತಿಥಿ ಸತ್ಕಾರಗಳೆಲ್ಲ ಭಾರತೀಯ ಸಂಸ್ಕೃತಿ ಸಂಸ್ಕಾರವನ್ನ ಎತ್ತು ಹಿಡಿಯಿತು. ಕಜಕಿಸ್ತಾನದ ವ್ಯಕ್ತಿಗಳು, ದಂಪತಿಗಳು, ಅವರು ಮೊದಲೇ ನಮ್ಮ ಈ ಕ್ಷೇತ್ರದಲ್ಲಿ ತುಂಬ ಸಾರಿ ಬಂದು ಅವರವರ ಧರ್ಮಕರ್ಮಗಳನ್ನು, ನಮ್ಮ ಭಾರತೀಯ ಸಂಸ್ಕೃತಿಯ ಧರ್ಮಗಳನ್ನು, ಹೋಮ ಹವನಾದಿಗಳನ್ನು ಬೇಕಾದಷ್ಟು ಮಾಡ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ ಇವರಿಗೆ ತೀರ್ಥಕ್ಷೇತ್ರದಲ್ಲಿ ನಮ್ಮ ಹಿರಿಯವರ ಒಂದು ಮೋಕ್ಷಾರ್ಥವಾಗಿ ತುಂಬ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ನಾವು ಭಾರತೀಯ ಒಂದು ಸಂಸ್ಕೃತಿ, ಹಿಂದೂ ಸಂಸ್ಕಾರ ಮತ್ತು ವಿವಾಹ ಅಂದರೆ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿವಾಹ ಆಗಬೇಕು. ಅದು ಯಾಕೆ ಮಾಡಬೇಕಂತ ಹೇಳಿದರೆ ಧರ್ಮ ಅರ್ಥ ಕಾಮ ಮೋಕ್ಷದಲ್ಲಿ ವಿವಾಹ ಮಾಡಿಕೊಂಡ್ರೆ ಮಾತ್ರ ಅದು ಸಾಧ್ಯ, ಇಲ್ಲದ್ರೆ ಸಾಧ್ಯವಾಗುವುದಿಲ್ಲ. ನಮಗೆ ಎಲ್ಲ ನಮ್ಮ ಇಚ್ಛೆ ಪ್ರಕಾರ ಆಗುವುದಿಲ್ಲ. ಅದಕ್ಕೋಸ್ಕರ ತಿಳಿದು ಭಾಳ ವಿಶೇಷವಾಗಿ ಅದನ್ನು ತಿಳ್ಕೊಂಡಿದ್ದಾರೆ, ಅಧ್ಯಯನ ಮಾಡಿಕೊಂಡು ಇವತ್ತು ಧಾರ್ಮಿಕವಾಗಿ ವಿವಾಹ ಸಂಸ್ಕೃತಿ ಅಂದರೆ ಭಾರತೀಯ ಸಂಸ್ಕೃತಿ ವಿವಾಹ ಏನಿದೆಯೋ ಅದು ಬ್ರಾಹ್ಮಣ ವಿಧಿಯಲ್ಲಿ ಏನು ಹೇಳ್ತಾರೋ ಅದೇ ರೀತಿಯಲ್ಲಿ ನಾವು ಮಾಡ್ಕೊಳ್ಬೇಕು. ವಿದೇಶಿಯರು ಭಾರತೀಯ ಸಂಸ್ಕೃತಿ ಮತ್ತು ಭಾರತೀಯರನ್ನೂ ನಾಚಿಸುವಂತೆ ಮೈಗೂಡಿಸಿಕೊಳ್ತಾ ಇದ್ದಾರೆ. ಯಾವ ಮಂತ್ರ ಪಠಣದಿಂದ ಯಾವ ಶಕ್ತಿ ಬರುತ್ತೆ ಅನ್ನೋದನ್ನ ಚಾಚು ತಪ್ಪದೆ ತಿಳಿದುಕೊಂಡು ಅದನ್ನ ವಿದೇಶದಲ್ಲಿ ಉಪದೇಶ ಮಾಡ್ತಾ ಇದ್ದಾರೆ. ಇನ್ನಾದರೂ ನಮ್ಮ ಸಂಸ್ಕೃತಿಯ ಮಹತ್ವವನ್ನ ಅರಿಯುವ ಪ್ರಯತ್ನವನ್ನ ನಾವು ಮಾಡಬೇಕಿದೆ. ಜೈರಾಮ್ ಆಲೂರ್ ಜೊತೆ ಹರ್ಷರಾಜ್ ಕೋಡಿ, ಕನ್ಯಾಣ, ಸಮಯ ನ್ಯೂಸ್, ಉಡುಪಿ. ಭಾರತ ವೈವಿಧ್ಯತೆಗಳಿಂದ ಕೂಡಿದ ಏಕತೆಯ ರಾಷ್ಟ್ರ. ಹಲವು ಆಚಾರ ವಿಚಾರಗಳಿದ್ರೂ ತನ್ನದೇ ಆದ ಸಂಸ್ಕೃತಿಯನ್ನ ಹೊಂದಿದೆ. ಹೀಗಾಗಿಯೇ ಪಾಶ್ಚಾತ್ಯರಿಗೂ ಭಾರತೀಯ ಸಂಸ್ಕೃತಿ ಇಷ್ಟವಾಗುತ್ತೆ. ಇದು ಈ ಹೊತ್ತಿನ ಸಮಯ ವಿಶೇಷ. ಸಮಯ ಸಮಾಚಾರ ನಿರಂತರ.